ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ ವರ್ಷ ನವೆಂಬರ್ 10ನೇ ತಾರೀಕು ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರ್ ಬಾಂಬ್ ಸ್ಫೋಟ ದೇಶವನ್ನ ಬೆಚ್ಚಿ ಬೀಳಿಸ್ತು. ಅಲ್ಲಿ ದಾಳಿಯ ಕಾರಣಕ್ಕೂ ಉಗ್ರರ ಸ್ಫೋಟವನ್ನು ಮಾಡಿದ್ರು ಅನ್ನೋ ಕಾರಣಕ್ಕೂ ಭಯ ಆಗಲಿಲ್ಲ. ಬದಲಿಗೆ ಆ ಬ್ಲಾಸ್ಟ್ ಅಲ್ಲಿ ಭಾಗಿಯಾಗಿದ್ದದ್ದು ಡಾಕ್ಟರ್ ಸಿಂಡಿಕೇಟ್ ಅನ್ನೋದು ಭಯಕ್ಕೆ ಕಾರಣ ಆಯಿತು. ಯಾಕೆಂದ್ರೆ ಪೆನ್ ಹಿಡ್ಕೊಂಡು ಔಷಧಗಳನ್ನು ಬರೀಬೇಕಿದ್ದ ಡಾಕ್ಟರ್ಗಳು RDX ಬಳಸೋದು ಹೇಗೆ ಅನ್ನೋದನ್ನ ಬರೆದಿದ್ರು. ಅದು ಈ ದೇಶದ ಒಂದು ವರ್ಗಕ್ಕೆ ಸೇರಿದ ವಿದ್ಯಾವಂತ ಸಮೂಹ ಹಿಂಗಾಗಿ ಹೋಯ್ತಲ್ಲ ಅನ್ನೋ ಕೊರಗು ನಮ್ಮಲ್ಲಿ ಮೂಡೋದಕ್ಕೆ ಆ ಘಟನೆ ಕಾರಣ ಆಯಿತು. ಅಲ್ಲಿ ಒಬ್ಬ ಡಾಕ್ಟರ್ ದೆಹಲಿಯಲ್ಲಿ ತನ್ನನ್ನು ತಾನು ಸ್ಫೋಟಿಸ್ಕೊಂಡು ಸತ್ತು ಹೋದ. ಇನ್ನುಳಿದವರನ್ನ NIA, ಜಮ್ಮು ಕಾಶ್ಮೀರ ಹಾಗೂ ದೆಹಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಆ ಬಳಿಕ NIA ಆ ಡಾಕ್ಟರ್ಗಳ ವಿಚಾರಣೆ ಮಾಡಿತು. ಅಲ್ಲಿ ಮತ್ತೊಂದು ಭಯಾನಕ ಅಂಶ ಕೂಡ ಹೊರಬಿತ್ತು. ಅದು ದೆಹಲಿ ಬ್ಲಾಸ್ಟ್ ಗಿಂತಲೂ ದೊಡ್ಡ ಮಟ್ಟದ ಪ್ಲಾನ್ ಆಗಿತ್ತು. ಅಲ್ಲಿ ಮದರ್ ಆಫ್ ಸ್ಯಾಟರ್ನ್ ಬಾಂಬ್ ಅನ್ನು ಬಳಸೋದಕ್ಕೆ ಆ ತಂಡ ನಿರ್ಧಾರ ಮಾಡಿತ್ತು. ಆ ಪ್ಲಾನ್ ಏನಾದರೂ ಸಕ್ಸಸ್ ಆಗ್ಬಿಟ್ಟಿದ್ರೆ 1993 ಮುಂಬೈ ಸರಣಿ ಸ್ಫೋಟ ಆಯ್ತಲ್ಲ, ಅದಕ್ಕಿಂತಲೂ ಭಯಾನಕ ದಾಳಿಯನ್ನ ದೇಶ ನೋಡಬೇಕಾಗಿ ಬರ್ತಾ ಇತ್ತು. ಹಾಗಾದ್ರೆ ಏನದು ಮದರ್ ಆಫ್ ಸೈತಾನ್? ಲಕ್ನೋದಲ್ಲಿ ಸ್ಫೋಟ ಮಾಡೋದಕ್ಕೆ ಮುಂದಾಗಿದ್ದವರು ಯಾರು? ಆ ಬಗ್ಗೆ NIA ವರದಿಯಲ್ಲಿ ಏನಿದೆ? ಆ ಸ್ಫೋಟ ಯಾಕೆ ನಡೀಲಿಲ್ಲ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಅದು 2025 ನವೆಂಬರ್ 10ನೇ ತಾರೀಕು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಸಮೀಪ ಸಂಜೆ 6ರ ಹೊತ್ತಿಗೆ ಭಯಾನಕ ಸ್ಫೋಟ ಸಂಭವಿಸಿತು. ಅಲ್ಲಿ I-20 ಕಾರೊಂದು ಸ್ಫೋಟ ಆಯಿತು. ಆ ದಾಳಿಯ ಕಾರಣದಿಂದ 15 ಮಂದಿ ಸಾವಿಗೀಡಾದರೂ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. ತನಿಖೆಯಲ್ಲಿ ಈ ಬ್ಲಾಸ್ಟ್ ನ ಹಿಂದೆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅಥವಾ ಡಾಕ್ಟರ್ ಮಾಡ್ಯೂಲ್ ಇದೆ ಅನ್ನೋದು ಗೊತ್ತಾಯಿತು. ಆ ಕಾರ್ ಬ್ಲಾಸ್ಟ್ ಮಾಡಿದ್ದ ಡಾಕ್ಟರ್ ಉಮರ್ ನಬಿ ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿ ಆ ದಾಳಿಯನ್ನ ಮಾಡಿದ್ದ. ಅವನು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವನು. ಫರೀದಾಬಾದ್ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಯಾವ ಫ್ರೈಡೆ ಯೂನಿವರ್ಸಿಟಿ ಮತಾಂಧತೆಯನ್ನು ತಲೆಗೆ ತುಂಬತೋ ಗೊತ್ತಿಲ್ಲ. ಅವನು ಮತಾಂಧನಾಗಿ ಬದಲಾದ. ಈ ಮತಾಂಧತೆ ಅನ್ನೋದು ಕೂಡ ಒಂಥರ ಅಂಟುರೋಗ ಇದ್ದ ಹಾಗೆ. ಅವರ ಸಂಪರ್ಕಕ್ಕೆ ಬಂದವರನ್ನ ಕೂಡ ಅದು ಮತಾಂಧರನ್ನಾಗಿ ಮಾಡುತ್ತೆ. ಇಲ್ಲಿ ಕೂಡ ಅವನಿಗೆ ಅಂಥವರದ್ದೇ ಒಂದು ಗುಂಪು ಸಿಕ್ತು. ಅವರೆಲ್ಲ ಸೇರಿ ಭಾರತದ ನಾನಾ ಕಡೆಗಳಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳನ್ನು ಮಾಡೋದಕ್ಕೆ ಸಂಚು ರೂಪಿಸಿದ್ರು. ಪೊಲೀಸರು ಅಲ್ಲಿ ಡಾಕ್ಟರ್ ಮುಜಾಮಿಲ್ ಶಕೀಲ್ ಅನ್ನೋನನ್ನ ಬಂಧಿಸಿ 360 kg ಅಮೋನಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡ್ರು. ಹಾಗೆ ಕುಲ್ಗಾಮ್ ಮೂಲದ ಡಾಕ್ಟರ್ ಆದಿಲ್ ಅಹಮದ್ ದಾರ್, ಡಾಕ್ಟರ್ ಶಹೀನಾ ಸಯೀದ್, ಡಾಕ್ಟರ್ ಬಿಲಾಲ್ ನಸೀರ್ ಮುಂತಾದವರನ್ನು ಕೂಡ ಬಂಧಿಸಲಾಯಿತು. ತನ್ನ ಸಹವರ್ತಿಗಳೆಲ್ಲ ಬಂಧಿಸಲ್ಪಟ್ಟರು. ತಾನು ಕೂಡ ಗುರಿ ತಲುಪದೆ ಜೈಲು ಪಾಲಾಗಬೇಕಾಗತ್ತೆ ಅಂದುಕೊಂಡ ಉಮರ್ ನಬಿ ಪ್ಯಾನಿಕ್ ಆಗಿ ತನ್ನನ್ನು ತಾನು ಸ್ಫೋಟಿಸಿಕೊಂಡ. ಅಲ್ಲಿಗೆ ದೆಹಲಿಯಲ್ಲೊಂದು ಭಯಾನಕ ದಾಳಿ ಆಯಿತು. ಆ ಬಳಿಕ ಮೌಲ್ವಿ ಇರ್ಫಾನ್ ಅಹಮದ್ ಸೇರಿದಂತೆ ಸಾಕಷ್ಟು ಜನರನ್ನ ಬಂಧಿಸಿದ NIA ಅವರನ್ನ ಜೈಲಲ್ಲಿಟ್ಟು ವಿಚಾರಣೆ ನಡೆಸ್ತಾ ಹೋಯಿತು. ಆ ಸಂದರ್ಭದಲ್ಲಿ ಹೊರಬಿದ್ದಿದ್ದೆ ಲಕ್ನೋ ಮಾಡ್ಯೂಲ್ ರಹಸ್ಯ. ಗೆಳೆಯರೆ, ಅದೊಂದು ಜಾಲಿ ರೈಡ್. ಗಂಡ ಹೆಂಡತಿ ಇಬ್ರು ತಮ್ಮ ಕಾರಲ್ಲಿ ಸರಿಸುಮಾರು 500 ಕಿಲೋಮೀಟರ್ಗೂ ಹೆಚ್ಚು ದೂರದ ಪ್ರಯಾಣ ಮಾಡಿದ್ರು. ಹೀಗವರು ಬಂದಿದ್ದು ಹೆಂಡತಿಯ ತವರಿಗೆ. ಹಾಗೆ ಬಂದವರು ಲಕ್ನೋ ನೋಡೋದಿಕ್ಕೆ ಅಂತ ಹೊರಟರು. ಸುಮಾರು 4 ದಿನಗಳ ಕಾಲ ಲಕ್ನೋದ ಸಾಕಷ್ಟು ಕಡೆಗಳಲ್ಲಿ ಅವರು ಓಡಾಟ ಮಾಡಿದ್ರು. ಅಲ್ಲಿನ ಒಂದಷ್ಟು ಪ್ರದೇಶಗಳ ಫೋಟೋ ತೆಕ್ಕೊಂಡ್ರು. ಇಡೀ ಲಕ್ನೋದ ಸ್ಕೆಚ್ ಅವರ ತಲೆಯಲ್ಲಿ ಸಿದ್ಧ ಆಯಿತು. ಹೀಗವತ್ತು ಲಕ್ನೋನ ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿಟ್ಟುಕೊಂಡವನು ಡಾಕ್ಟರ್ ಮುಜಾಮಿಲ್ ಶಕೀಲ್. ಅವನಿಗೆ ಸಾಥ್ ಕೊಟ್ಟವಳು ಅವನ ಹೆಂಡತಿ ಡಾಕ್ಟರ್ ಶಾಹೀನ್. ಈ ಇಬ್ಬರು ಕೂಡ ಭಯೋತ್ಪಾದಕ ಪ್ರಕರಣದ ಆರೋಪಿಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಡಾಕ್ಟರ್ ಮುಜಾಮಿಲ್ ತನ್ನ ಹೆಂಡತಿ ಜೊತೆ ಲಕ್ನೋಗೆ ಬಂದಿದ್ದ ಅನ್ನೋದು ಗೊತ್ತಾದಾಗ ಹೆಂಡತಿಯ ತವರಿಗೆ ಬಂದಿರಬೇಕು. ಇದು ಸಾಮಾನ್ಯ ಟ್ರಿಪ್ ಅಂತ ಮೊದಲಿಗೆ NIA ಕೂಡ ಭಾವಿಸ್ತು. ಆದ್ರೆ ಆ ಟ್ರಿಪ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಗೊಂಡ ನಂತರ ಅವರಿಗೂ ಒಂಥರ ಶಾಕ್ ಆಗಿತ್ತು. ಯಾಕೆಂದ್ರೆ ಆ ಇಬ್ಬರು ದೆಹಲಿಯಲ್ಲಿ ನಡೆದ ಸ್ಫೋಟಕ್ಕಿಂತಲೂ ದೊಡ್ಡ ಸ್ಫೋಟವನ್ನ ಲಕ್ನೋದಲ್ಲಿ ನಡೆಸೋದಕ್ಕೆ ಸ್ಕೆಚ್ ಹಾಕಿದ್ರು. ಅದರಲ್ಲೂ ಮೊದಲಿಗೆ ಅವರಿಬ್ಬರು ಲಕ್ನೋದಲ್ಲಿನ ಖಾದ್ರಿ ಬಜಾರ್ ಬಳಿಯ ಲಾಲ್ಬಾಗ್ ಹತ್ತಿರ ಇದ್ದ ಶಹೀನಾಳ ಪೂರ್ವಜರ ಮನೆಯಲ್ಲಿ ಉಳ್ಕೊಂಡ್ರು. ಆ ಬಳಿಕ ಲಕ್ನೋದಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ದಾಳಿಗಳನ್ನು ಮಾಡಬಹುದು ಅನ್ನೋ ಬಗ್ಗೆ ಸ್ಕೆಚ್ ಹಾಕ್ತಾ ಹೋದ್ರು. ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳ ಬಳಿ, ವಿಧಾನಸಭಾ ಭವನ ಇರೋ ರಸ್ತೆಯಲ್ಲಿ ಆ ಇಬ್ಬರು ಡಾಕ್ಟರ್ಗಳು ಓಡಾಡಿದ್ರು. ಹಾಗೆ ಮುಖ್ಯಮಂತ್ರಿಗಳ ಸೆಕ್ರೆಟರಿಯೇಟ್ ಕಚೇರಿ, ಲೋಕಭವನ, ಬಾಪು ಭವನ, ಸಿವಿಲ್ ಸೆಕ್ರೆಟರಿಯೇಟ್ ಸೇರಿದಂತೆ ನಾನಾ ಸರ್ಕಾರಿ ಕಚೇರಿಗಳು ಮತ್ತು ಕೆಲವರ ಮನೆಗಳ ಬಳಿಯಲ್ಲಿ ಕೂಡ ಜಾಸೂಸಿ ಮಾಡಿದ್ರು. ಅದಾದ ಮೇಲೆ ಲಕ್ನೋದಲ್ಲಿ ಹೆಚ್ಚು ಜನ ಸೇರುವ ಪ್ರದೇಶಗಳನ್ನು ಕೂಡ ಅವರು ಗುರುತಿಸಿದ್ರು. ಅದರಲ್ಲಿ ಇಮಾಂಬಡ, ಲಾಲ್ಬಾಗ್, ಅಮೀನಾಬಾದ್ಗಳಲ್ಲಿ ಕೂಡ ಈ ಇಬ್ಬರು ಓಡಾಡಿ ಅಲ್ಲಿ ದಾಳಿಯ ಸಾಧ್ಯತೆಗಳನ್ನು ಗಮನಿಸಿದ್ರು. ಹಾಗೆ ಆಗಸ್ಟ್ 28ನೇ ತಾರೀಕು ಶಾಹೀನ್ ತನ್ನ ಮೊಬೈಲ್ನಲ್ಲಿ ವಿಧಾನಸಭೆ, ಬಾಪು ಭವನ, ಲೋಕಭವನ್ ಕಾಂಪ್ಲೆಕ್ಸ್ಗಳ ಫೋಟೋ ತೆಕ್ಕೊಂಡ್ಲು. ಸೊ NIA ಅಧಿಕಾರಿಗಳು ಆ ಪ್ರದೇಶಗಳಲ್ಲೇ ಅವರು ದಾಳಿ ಮಾಡೋದಕ್ಕೆ ಸಿದ್ಧ ಆಗಿದ್ರಾ ಅನ್ನೋ ಅನುಮಾನವನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಇನ್ನು ಇಲ್ಲೆಲ್ಲ ಬ್ಲಾಸ್ಟ್ ಮಾಡೋದು ಹೇಗೆ, ಅದಕ್ಕೆ ಕೂಡ ಅವರ ಬಳಿ ಉತ್ತರ ಇತ್ತು. ಮುಜಾಮಿಲ್ ಮತ್ತು ಶಾಹೀನ್ ಇಬ್ಬರು ಕೂಡ
ಲಖನೌದಲ್ಲಿ ಕಾರ್ ಬ್ಲಾಸ್ಟ್ ಮಾಡೋದರ ಮೂಲಕವೇ ಸ್ಫೋಟ ನಡೆಸಬೇಕು ಅಂತ ಅಂದುಕೊಂಡಿದ್ರು. ಕಾರುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸ್ಫೋಟಕಗಳನ್ನು ತುಂಬಿ ನಾನಾ ಕಡೆಗಳಲ್ಲಿ ಅವುಗಳನ್ನು ನಿಲ್ಲಿಸಿ ಏಕಕಾಲಕ್ಕೆ ಲಖನೌದಲ್ಲಿ ಸರಣಿ ಸ್ಫೋಟ ಉಂಟು ಮಾಡಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಅದೇನಾದರೂ ಯಶಸ್ವಿ ಆಗ್ಬಿಟ್ಟಿದ್ರೆ 1993ರ ಮುಂಬೈ ಸರಣಿ ಸ್ಫೋಟಕ್ಕಿಂತ ಇದು ದೊಡ್ಡ ಸ್ಫೋಟ ಅನ್ನಿಸ್ಕೊಳ್ತಾ ಇತ್ತು. ಅದಕ್ಕೆ ಅವರು ಬಳಸೋದಿಕ್ಕೆ ಹೊರಟಿದ್ದು ಮದರ್ ಆಫ್ ಸೈತಾನ್ ಅನ್ನೋ ಬಾಂಬನ್ನ. ಇನ್ನು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ಲಖನೌದಲ್ಲಿ ಅವರಿಗೊಂದಷ್ಟು ಜನರ ಸಹಕಾರ ಬೇಕಾಗ್ತಾ ಇತ್ತು. ಸ್ಫೋಟಕಗಳನ್ನ ಅಲ್ಲಿಗೆ ತರಬೇಕಿತ್ತು, ವಾಹನಗಳಿಗೆ ಅವುಗಳನ್ನ ತುಂಬಬೇಕಿತ್ತು. ಆ ನಂತರ ಎಲ್ಲೆಲ್ಲಿ ನಿಲ್ಲಿಸಬೇಕು ಅಂತ ಇವರು ಹೇಳ್ತಾರೋ ಆ ಜಾಗಗಳಲ್ಲಿ ಸ್ಫೋಟಕ ತುಂಬಿದ ವಾಹನಗಳನ್ನ ಪಾರ್ಕ್ ಮಾಡೋದಿಕ್ಕೆ ಕೂಡ ಜನ ಬೇಕಾಗಿತ್ತು. ಅದೆಲ್ಲವನ್ನ ಹುಡುಕೋದಿಕ್ಕೆ ಒಂದ್ ಸ್ವಲ್ಪ ಸಮಯಾವಕಾಶ ಕೂಡ ಬೇಕಾಗ್ತಾ ಇತ್ತು. ಆ ಪ್ರಯತ್ನದಲ್ಲಿ ಅವರು ಮುಳುಗಿದ್ರು. ಆ ಸಂದರ್ಭದಲ್ಲಿ ಮದರ್ ಆಫ್ ಸೈತಾನ್ ಅನ್ನ ಸಿದ್ಧಪಡಿಸೋದಿಕ್ಕೆ ಅವರ ಪ್ರಯತ್ನಗಳು ಆರಂಭ ಆದವು. ಗೆಳೆಯರೆ, ಈ ಮದರ್ ಆಫ್ ಸೈತಾನ್ ಬಾಂಬನ್ನ TATP ಅಂತ ಕೂಡ ಕರೀತಾರೆ. ಹಾಗೇನೆ ಇದನ್ನ ಅಪೆಕ್ಸ್ ಅಂತಲೂ ಆಸೆಟೋನ್ ಪೆರಾಕ್ಸೈಡ್ ಅಂತಲೂ ಕರೆಯೋದುಂಟು. ಇದು ಪ್ರೈಮರಿ ಎಕ್ಸ್ಪ್ಲೋಸಿವ್ ಆಗಿದ್ದು ನೋಡೋದಿಕ್ಕೆ ಬಿಳಿ ಪುಡಿಯ ಹಾಗೆ ಕಾಣುತ್ತೆ. ಅದರ ಜೊತೆ ಇನ್ನಷ್ಟು ಕೆಮಿಕಲ್ಗಳು ಮಿಕ್ಸ್ ಆದ ನಂತರ ಅದು ಹಣ್ಣಿನ ವಾಸನೆಯನ್ನು ಬೀರುತ್ತೆ. ಒಂದು ವೇಳೆ ಈ ಕೆಮಿಕಲ್ ಬಿಸಿಗೆ, ಫ್ರಿಕ್ಷನ್ಗೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಗೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಕಾಂಟ್ಯಾಕ್ಟ್ಗೆ ಬಂದಿದ್ದೇ ಆದರೆ ಅದು ಕ್ಷಣ ಮಾತ್ರದಲ್ಲಿ ಎಕ್ಸ್ಪ್ಲೋಡ್ ಆಗುತ್ತೆ. ಈ ಕೆಮಿಕಲ್ ಅನ್ನ ಭಯೋತ್ಪಾದಕರು 2001ರಿಂದಲೂ ಕೂಡ ಬಳಸ್ತಾ ಇದ್ದಾರೆ. ಇದು ಅತಿ ಹೆಚ್ಚು ಬಳಕೆಯಲ್ಲಿರುವ ಬಾಂಬ್ ಮಾಡ್ಯೂಲ್ ಅಂತ ಕರೆಸ್ಕೊಂಡಿದೆ. 2005ರ ಜುಲೈ 7ನೇ ತಾರೀಕು ಲಂಡನ್ನಲ್ಲಿ ನಡೆದ ಬ್ಲಾಸ್ಟ್ ಅಲ್ಲಿ ಇದೇ TATP ಅನ್ನ ಬಳಸಲಾಗಿತ್ತಂತೆ. ಹಾಗೆ ಪ್ಯಾರಿಸ್ ಅಲ್ಲಿ 2001ರಲ್ಲಿ ವಿಮಾನದ ಒಳಗೆ ಶೂ ಬಾಂಬ್ ಸ್ಫೋಟಕ್ಕೆ ಪ್ರಯತ್ನ ಮಾಡಲಾಯಿತು. ಆ ಪ್ರಯತ್ನ ವಿಫಲ ಆಯಿತು. ಆಗ ಕೂಡ ಇದೇ ಮೆಟೀರಿಯಲ್ ಅನ್ನ ಬಳಸಲಾಗಿತ್ತು. ಇನ್ನು 2015ರ ಪ್ಯಾರಿಸ್ ದಾಳಿಯ ಸಂದರ್ಭದಲ್ಲಿ ಕೂಡ ಇದೇ TATP ಬಳಕೆ ಆಯಿತು. 2016ರ ಬ್ರಸೆಲ್ಸ್ ಬಾಂಬಿಂಗ್, ಮಾಂಚೆಸ್ಟರ್ ಅರೆನಾ ಸ್ಫೋಟ, 2017ರ ಬ್ರಸೆಲ್ಸ್ ಬಾಂಬಿಂಗ್, 2019ರ ಶ್ರೀಲಂಕಾದ ಈಸ್ಟರ್ ಬಾಂಬಿಂಗ್, ಅಲ್ಲೆಲ್ಲ ಬಳಕೆಯಾಗಿದ್ದು ಇದೇ TATP. ಇಲ್ಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ನಡೆದ ಮೇಜರ್ ಬ್ಲಾಸ್ಟ್ಗಳಿಗೆ ಇದೇ ಪುಡಿಯನ್ನ ಬಳಕೆ ಮಾಡಲಾಗಿದೆ. ಸೊ ಈ ಮಾದರಿಯ ಬಾಂಬನ್ನು ಬಳಸಿ ಲಕ್ನೋದಲ್ಲಿ ಬಹುದೊಡ್ಡ ಸ್ಫೋಟವನ್ನುಂಟು ಮಾಡುವ ಕೆಲಸಕ್ಕೆ ಮುಜಾಮಿಲ್ ಮುಂದಾಗಿದ್ದ. ಅದಕ್ಕೆ ಬೇಕಾದ ರಾಸಾಯನಿಕಗಳ ಲಿಸ್ಟ್ ಅನ್ನ ಡಾಕ್ಟರ್ ಶಾಹೀನ್ ಬರೆದು ಕೊಟ್ಟಿದ್ಲು. ಅವತ್ತು ಪೇಪರ್ ಒಂದರಲ್ಲಿ ತನ್ನದೇ ಹಸ್ತಾಕ್ಷರಗಳಲ್ಲಿ ಆ ಕೆಮಿಕಲ್ಗಳ ಬಗ್ಗೆ ಬರೆದಿದ್ದ ಶಾಹೀನ್ ಅದನ್ನ ಮುಜಾಮಿಲ್ಗೆ ಮೊಬೈಲ್ ಮೂಲಕ ಫೋಟೋ ತೆಗೆದು ಕಳಿಸಿದ್ಲು. ಆ ಫೋಟೋನ ಮುಜಾಮಿಲ್ ಆ ನಂತರ ಡಿಲೀಟ್ ಮಾಡಿದ. ಆದ್ರೆ ಅವನ ಫೋನ್ ರಿಕವರಿಯ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿದ್ದ ಆ ಫೋಟೋ ಕೂಡ ಸಿಕ್ತು. ಅದು ಲಕ್ನೋ ಬ್ಲಾಸ್ಟ್ ತಂತ್ರದ ಬಗ್ಗೆ ಆರೋಪಿಗಳು ಬಾಯಿ ಬಿಡೋ ಹಾಗೆ ಮಾಡ್ತು. ಇನ್ನೊಂದು ಶಾಹೀನ್ ಬರ್ಕೊಟ್ಟಿದ್ದ ಕೆಮಿಕಲ್ಗಳನ್ನ ತಗೊಳ್ಳೋದಕ್ಕೆ ಮುಜಾಮಿಲ್ಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಲಕ್ನೋಗೆ ಮುಜಾಮಿಲ್ ಹೊಸಬ. ಅಲ್ಲಿನ ಕೆಮಿಕಲ್ ಅಂಗಡಿಗಳಿಗೆ ಹೋಗಿ ಇಷ್ಟೊಂದು ಪ್ರಮಾಣದಲ್ಲಿ ಸ್ಟಾಕ್ ಕೇಳಿದ್ರೆ ಅವರಿಗೂ ಅನುಮಾನ ಬರುತ್ತೆ. ಒಂದು ವೇಳೆ ಅಂಗಡಿಯವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟುಬಿಟ್ರೆ ಅಲ್ಲಿ ಸಮಸ್ಯೆ ಉಂಟಾಗತ್ತೆ. ಹೀಗಾಗಿ ಅವನು ತಾನೇ ಕೆಮಿಕಲ್ ಖರೀದಿ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಲಕ್ನೋಗೆ ಕೆಮಿಕಲ್ಗಳನ್ನ ತಂದು ಕೊಡೋ ಸಾಮರ್ಥ್ಯ ಯಾರಿಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ದ. ಸ್ಥಳೀಯವಾಗಿ ಯಾರಾದರೂ ಸಿಗ್ತಾರಾ ಅನ್ನೋದನ್ನ ಕೂಡ ಹುಡುಕೋ ಪ್ರಯತ್ನ ಮಾಡ್ದ. ಆ ತಕ್ಷಣಕ್ಕೆ ಅವನಿಗೆ ಅಂಥ ಜನರ ಸಂಪರ್ಕ ಅಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ಆ ಯೋಜನೆ ಸ್ವಲ್ಪ ವಿಳಂಬ ಆಯಿತು ಮತ್ತು ಲಕ್ನೋ ಬದುಕಿ ಉಳಿಯಿತು. ಗೆಳೆಯರೆ, ಲಕ್ನೋನ ಟಾರ್ಗೆಟ್ ಮಾಡ್ಕೊಳ್ಳೋದರ ಹಿಂದೆ 2 ಕಾರಣಗಳಿದ್ವು. ಒಂದು, ಲಕ್ನೋದ ಜನಸಂಖ್ಯೆ ಹಾಗೂ ಜನಸಾಂದ್ರತೆ. ಅಲ್ಲಿ ವಿಪರೀತ ಜನಸಂದಣಿ ಇದೆ. ಒಂದು ವೇಳೆ ದೆಹಲಿಯಲ್ಲಾದಂತೆ ಲಕ್ನೋದಲ್ಲೇನಾದರೂ ಸ್ಫೋಟಗಳು ಸಂಭವಿಸಿದ್ರೆ ಅಲ್ಲಿ ಸಾವು ನೋವಿನ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಇನ್ನು 2ನೇದು, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಮೇಲೆ ಅಲ್ಲಿನ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಿದೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕೂಡ ಬದಲಾಗಿದೆ. ಅಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲಿನ ಸಾಕಷ್ಟು ಗೂಂಡಾಗಳನ್ನ ಉತ್ತರ ಪ್ರದೇಶದ ಸರ್ಕಾರ ಮಟ್ಟ ಹಾಕಿದೆ. ಕಾನೂನು ಸುವ್ಯವಸ್ಥೆಗಳು ಸುಧಾರಣೆ ಆಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅಲ್ಲೊಂದು ದೊಡ್ಡ ಮಟ್ಟದ ಸ್ಫೋಟ ಉಂಟಾದ್ರೆ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅಲ್ಲಿನ ಜನರ ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿನ ಕಿಡಿಗೇಡಿಗಳು ಮತ್ತೆ ಬಾಲ ಬಿಚ್ಚೋದಿಕ್ಕೆ ಕೂಡ ಇದು ಒಂದು ಧೈರ್ಯವನ್ನ ಅವರಿಗೆ ಕೊಡೋ ಹಾಗೆ ಮಾಡುತ್ತೆ. ಹೀಗಾಗಿ ಲಕ್ನೋದಲ್ಲೇ ಸ್ಫೋಟ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿಕೊಂಡಿದ್ರು. ಅಷ್ಟರಲ್ಲೇ ಈ ಇಡೀ ತಂಡ ಪೊಲೀಸರ ಬಲೆಗೆ ಬಿತ್ತು. ಈಗ NIA ವಿಚಾರಣೆಯಲ್ಲಿ ಇವರ ಎಲ್ಲ ಸಂಚುಗಳು ಹೊರಬರ್ತಾ ಇವೆ. ಇದು ಗೆಳೆಯರೆ, ಡಾಕ್ಟರ್ ಮಾಡ್ಯೂಲ್ ಹೇಗೆ ದೆಹಲಿಯನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಕೂಡ ದಾಳಿಗಳನ್ನ ಮಾಡೋದಕ್ಕೆ ಮುಂದಾಗಿತ್ತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.